अस्तु। तपस्वाध्याय शुश्रूषा कृष्ण पूजारतं मुनिं विशेषं इष्टदं वन्दे चक्रवर्तिनं कान्ताय कल्याणगुणैकधाम्ने नमज्जुनाथ प्रभाय नारायणाय अखिलकारणाय श्रीप्राणनाथाय नमस्करोमि। तदागमैकविज्ञेयं समतीतक्षराक्षरं नारायणं सदा वन्दे निर्दोषाशेषसद्गुणं। श्रीगुरुभ्यो नमः। सभायां स्थितान् आचार्यान् नमस्कृत्य अत्र मिलितान् सर्वान् सज्जनान् वैष्णवान् नमस्कृत्य आदौ विष्णुतत्त्वविनये आगतस्य स्वप्नपदार्थ सत्यत्वविषये किञ्चित् अपपृष्ठभाषां निरूप्य तदनन्तरं सुमध्विजयस्य संस्कृते निरूपयामि। ಒಂದು ಭ್ರಾಂತಿ ಬರಬೇಕಿದ್ರೆ ತತ್ವವಾದಿಗಳ ಪ್ರಕಾರ ಒಂದು ಅಧಿಷ್ಠಾನ ಬೇಕು, ಒಂದು ಪ್ರಧಾನ ಬೇಕು, ಇನ್ನೊಂದು ಸಾದೃಶ್ಯ ಇರಬೇಕು. ಪ್ರಧಾನ ಅಂತ ಹೇಳಿದ್ರೆ ಬೇರೆ ಕಡೆ ಅಥವಾ ಉದಾಹರಣೆಗೆ ಒಂದು ಶುಕ್ತಿಯಲ್ಲಿ ರಜತ ಅನ್ನುವಂಥ ಜ್ಞಾನ ಬರಬೇಕಿದ್ರೆ, ಇದಂ ರಜತಂ ಅನ್ನುವಂಥ ಜ್ಞಾನ ಬರಬೇಕಿದ್ರೆ ಅನ್ಯತ್ರ ಅದು ನಾವು ನೋಡಿ ಅದರ ಜ್ಞಾನ ಇರಬೇಕು. ಉದಾಹರಣೆಗೆ ಆಪಣಸ್ಥ ರಜತ, ಅದನ್ನಕ್ಕೆ ಪ್ರಧಾನ ಅಂತ ಹೇಳ್ತಾರೆ. ಈ ಶುಕ್ತಿಯಲ್ಲಿ ರಜತ ಅನ್ನುವಂಥ ಜ್ಞಾನ ಬರಬೇಕಿದ್ರೆ ಶುಕ್ತಿ ಅನ್ನುವಂಥದ್ದು ಅಧಿಷ್ಠಾನ, ರಜತ ಅನ್ನುವಂಥದ್ದು ಪ್ರಧಾನ. ಇನ್ನು ಸೂರ್ಯ ಕಿರಣಗಳು ಬಿದ್ದು ಅಲ್ಲಿ ಚಾಕಚಕ್ಯತೆ ಏನಾಗುತ್ತೆ, ಸಾದೃಶ್ಯ ಬರುತ್ತೆ. ಹಾಗಾಗಿ ಈ ವ್ಯಾಪ್ತಿ ಏನು, ಅನುಮಾನ, ನಮ್ಮ ಸಿದ್ಧಾಂತದ ಅನುಮಾನ ಏನು ಅಂತ ಹೇಳಿದ್ರೆ ಪ್ರಪಂಚ ನ ಭ್ರಾಂತಿ ಕಲ್ಪಿತ ನಿರಧಿಷ್ಠಾನತ್ವಾತ್ ನಿಷ್ಪ್ರಧಾನತ್ವಾತ್ ಆತ್ಮವತ್ ವ್ಯತಿರೇಕೇಣ ರಜತವತ್ ಅಂತೇಳಿ ಶ್ರೀನಿವಾಸ ತೀರ್ಥರಲ್ಲಿ ಹೇಳ್ತಾರೆ. ಅಂದ್ರೆ ವ್ಯಾಪ್ತಿ ಯಾವ ಭ್ರಾಂತಿ ಸಾಧಿಷ್ಠಾನ ಸಪ್ರಧಾನ ಸಾದೃಶ್ಯ ಸಹಿತ ಅಂತೇಳಿ. ಅದಕ್ಕೆ ಅದ್ವೈತಿಗಳು ಈ ಪ್ರಪಂಚವನ್ನ ಏಕಜೀವ ಆಗ್ಲಿ ಬಹುಜೀವ ಆಗ್ಲಿ ಅದು ಭ್ರಾಂತಿ ಕಲ್ಪಿತ ಅಂತ ಅದ್ವೈತಿಗಳು ಹೇಳ್ತಾರೆ. ಆ ಭ್ರಾಂತಿ ಬರ್ಲಿಕ್ಕೆ ಈ ಅಧಿಷ್ಠಾನ ಆಗ್ಲಿ ಪ್ರಧಾನ ಆಗ್ಲಿ ಈ ಸಾದೃಶ್ಯ ಆಗ್ಲಿ ಬೇಕಾಗಿಲ್ಲ ಅಂತೇಳಿ ಅದಕ್ಕೆ ಅವರು ಒಂದೊಂದೇ ಉದಾಹರಣೆಗಳನ್ನ ಕೊಡ್ತಾ ಹೋಗ್ತಾರೆ. ಉದಾಹರಣೆಗೆ ದೇಹಾತ್ಮ ಭ್ರಮ, ಈ ದೇಹವೇ ಆತ್ಮ ಅನ್ನುವಂತಹ ಭ್ರಮ ಇರುತ್ತೆ ಅಂದ್ರೆ ಅಜ್ಞಾನಿಗಳಲ್ಲಿ. ಹಾಗಾಗಿ ಸಾದೃಶ್ಯ ಬೇಕಾಗಿಲ್ಲ ಅಂತ, ಯಾಕಂತ ಹೇಳಿದ್ರೆ ದೇಹ ಮತ್ತೆ ಆತ್ಮಕ್ಕೆ ಸಾದೃಶ್ಯ ಇಲ್ಲ. ಹಾಗೆ ಪೀತಶಂಕ, ಪ್ರಪಂಚದಲ್ಲಿ ಎಲ್ಲ ನೋಡಿದ್ರು ಸಹ ಒಂದು ಪೀತಶಂಕ ಕಾಣಿಸೋದಿಲ್ಲ, ಹಾಗಾಗಿ ಪ್ರಧಾನ ಇಲ್ಲ. ಪ್ರಧಾನ ಇದ್ರೆ ನಮಗೆ ಭ್ರಾಂತಿ ಬರ್ಲಿಕ್ಕೆ ಸಾಧ್ಯ. ಹಾಗೆ ಅಧಿಷ್ಠಾನವೂ ಬೇಕಾಗಿಲ್ಲ, ಯಾಕಂತ ಹೇಳಿದ್ರೆ ಈಗ ಶುಕ್ತಿಯಲ್ಲಿ ರಜತ, ಶುಕ್ತಿ ಅನ್ನುವಂಥದ್ದು ಅಧಿಷ್ಠಾನ, ಸ್ವಪ್ನ ಅನ್ನುವಂಥದ್ದು ಭ್ರಾಂತಿ. ಆದ್ರಿಂದ ಅಲ್ಲಿ ಅಧಿಷ್ಠಾನ ಇಲ್ಲದೆ ನಮಗೆ ಭ್ರಾಂತಿ ಬರ್ತಾ ಇದೆ ಸ್ವಪ್ನ ಪದಾರ್ಥಗಳಲ್ಲಿ ಅಂತೇಳಿ ಹಾಗೆ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಅಧಿಷ್ಠಾನ ಇಲ್ಲ, ಭ್ರಾಂತಿ ಇದೆ, ಹೇತು ಇದೆ, ಇದು ಸಾಧ್ಯ ಇಲ್ಲ ಅನ್ನುವಂಥ ವ್ಯಾಪ್ತಿ ಇಲ್ಲ ಅಂತ ಹೇಳ್ತಾರೆ. ಆ ಎರಡು ಸ್ಟೆಪ್ ಅಲ್ಲಿ ಅವರು ಬಾಧಕಗಳನ್ನು ತೋರಿಸ್ತಾರೆ. ಒಂದು ಸ್ವಪ್ನ ಭ್ರಾಂತಿ, ಆ ಭ್ರಾಂತಿಗೆ ಅಧಿಷ್ಠಾನ ಬೇಕಾಗಿಲ್ಲ ಅನ್ನುವಂಥದ್ದು. ಇಲ್ಲಿ ಟೀಕಾರಾಯರು ಈ ಅವರ ಪೂರ್ವ ಪಕ್ಷವನ್ನ ಅಂದ್ರೆ ಒಂದು ಕ್ರಮವಾಗಿ ಹೇಳ್ಕೊಂಡು ಹೋಗ್ತಾರೆ. ಅಲ್ಲಿ ವ್ಯಾಸ ತತ್ವಜ್ಞರು ಅದನ್ನ 5 ಗುಂಪಾಗಿ ವಿಂಗಡಣೆ ಮಾಡಿಕೊಂಡು ಪೂರ್ವ ಪಕ್ಷವನ್ನು ನಿರೂಪಣೆ ಮಾಡ್ತಾರೆ. ಸ್ವಪ್ನ ಸತ್ಯ ಆಗಿದ್ದಿದ್ರೆ, ಸ್ವಪ್ನ ಪದಾರ್ಥ ಸತ್ಯ ಆಗಿದ್ದಿದ್ರೆ ಅಲ್ಲಿ 5 ಅನುಪಪತ್ತಿಗಳನ್ನು ತೋರಿಸ್ತಾರೆ. ಒಂದು ಸ್ವರೂಪಾನುಪಪತ್ತಿ. ಸ್ವರೂಪಾನುಪಪತ್ತಿ ಅಂತ ಹೇಳಿದ್ರೆ ಈ ನೋಡುವಂತಹ ಪದಾರ್ಥ ಸತ್ಯವಾಗಿದ್ದಿದ್ರೆ ಅದು ಅನಾದಿ ನಿತ್ಯನೋ ಅಥವಾ ಉತ್ಪತ್ತಿ ವಿನಾಶವಂತನೋ ಅಥವಾ ಅಕಾಲಿಕ ಅಂದ್ರೆ ವಿದ್ಯುದಾಧಿಪತ್ತು ಆ ಕ್ಷಣದಲ್ಲೇ ಹುಟ್ಟಿ ನಾಶ ಆಗುತ್ತೋ ಅಂತ, ಅದು ಮೊದಲನೇದು. ಇನ್ನು ಎರಡನೇದು ಕಾರಣಾನುಪಪತ್ತಿ. ಕಾರಣಾನುಪಪತ್ತಿ ಅಂತ ಹೇಳಿದ್ರೆ ಈಗ ಅಲ್ಲಿ ಉಪಾದಾನ ಏನೂ ಇಲ್ಲ, ಒಂದು ಸತ್ಯ ಪದಾರ್ಥಕ್ಕೆ ಉಪಾದಾನ ಬೇಕು. ಹಾಗಾಗಿ ಯಾವುದೇ ತರದ ಉಪಾದಾನ ಇಲ್ಲ. ಒಂದು ಉದಾಹರಣೆಗೆ ಘಟ ಆಗಬೇಕಿದ್ರೆ ಅಲ್ಲಿ ಮೃತ್ ಉಪಾದಾನ, ಅಲ್ಲಿ ಉಪಾದಾನ ಕಾಣಿಸೋದಿಲ್ಲ. ಹಾಗೆ ದರ್ಶನಾನುಪಪತ್ತಿ, ಒಬ್ಬ ಸ್ವಪ್ನದಲ್ಲಿ ಪದಾರ್ಥ ಸತ್ಯವಾಗಿದ್ರೆ ಅದು ಹೊರಗಡೆ ಕಾಣಿಸ್ತಾ ಇದೆಯೋ ಬಹಿ ಅಥವಾ ಒಳಗಡೆ. ಒಂದು ವೇಳೆ ಹೊರಗಡೆ ಕಾಣಿಸಿದ್ರೆ ಅಕ್ಕಪಕ್ಕದವನಿಗೆ ಕಾಣಿಸ್ಬೇಕಾಗಿತ್ತು ಆ ಪದಾರ್ಥಗಳು. ಒಳಗೆ ಅಂತ ಹೇಳಿದ್ರೆ ಅಂತ ಪದಾರ್ಥ ಅಂತ ಹೇಳಿದ್ರೆ ಅದು ಉದಾಹರಣೆಗೆ ನಾವು ಗಜತುರ್ಗಾದಿಗಳನ್ನ ಕಾಣ್ತೇವೆ, ಅದು ದೇಹ ವಿಧಾರಣ. ಶ್ರೀನಿವಾಸ ತೀರ್ಥರು ದೇಹ ವಿಧಾರಣ, ಅಲ್ಪ ಪ್ರದೇಶದಲ್ಲಿ ದೊಡ್ಡ ವಸ್ತು ಕಾಣಿಸಿದ್ರೆ ದೇಹ ವಿಧಾರಣ ಆಗ್ಬೇಕು ಅಂತ ಹೇಳಿ. ಇನ್ನು ಕರ್ಣಾನುಪಪತ್ತಿ, ಒಂದು ಪದಾರ್ಥ ಕಾಣಿಸ್ಬೇಕಿದ್ರೆ ಪ್ರಕ್ರಿಯೆ ಏನಂತ ಹೇಳಿದ್ರೆ ವಿಷಯಕ್ಕೆ ಮತ್ತೆ ಇಂದ್ರಿಯಕ್ಕೆ ಸನ್ನಿಕರ್ಷ, ಇಂದ್ರಿಯಕ್ಕೆ ಮತ್ತೆ ಮನಸ್ಸಿಗೆ ಸನ್ನಿಕರ್ಷ, ಮನಸ್ಸಿನಿಂದ ಆತ್ಮಕ್ಕೆ. ಈ ಪ್ರಕ್ರಿಯೆ ಆಗ್ಲಿಕ್ಕೆ ಸ್ವಪ್ನಾವಸ್ಥೆಯಲ್ಲಿ ಇಂದ್ರಿಯಗಳು ಉಪರತವಾಗಿರ್ತವೆ, ಬಾಹ್ಯ ಇಂದ್ರಿಯಗಳು.
ಉಪರತಾದ್ರಿಂದ ಈ ಮೊದಲನೇ ಸ್ಟೆಪ್ ಕಟ್ ಆಗೋಗುತ್ತೆ, ಅಂದ್ರೆ ಸನ್ನಿಕರ್ಷ ಇರೋದಿಲ್ಲ ವಿಷಯಕ್ಕೂ ಮತ್ತೆ ಇಂದ್ರಿಯಕ್ಕೂ. ಹಾಗಾಗಿ ಅಲ್ಲಿ ಸನ್ನಿಕರ್ಷ ಮತ್ತೆ ವ್ಯಾಪಾರ ಇಲ್ಲದೆ ಇರೋದ್ರಿಂದ ಕಾಣಿಸ್ದೇ ಹೋಗ್ಬೇಕಾದಿತ್ತು ಅಂತ ಹೇಳಿ ಇಂದ್ರಿಯ ಉಪರತ ಆದ್ರಿಂದ. ಇನ್ನು ಮನಸ್ಸು ಇಲ್ಲ, ಮನಸ್ಸಿಂದ ನಾವು ನೋಡ್ತೀವಿ ಸ್ವಪ್ನ ಪದಾರ್ಥ ಅಂತ ಹೇಳಿದ್ರೆ ಮನಸ್ಸು ಅಸ್ವತಂತ್ರ. ಈಗ ವಿಷಯ ಪದಾರ್ಥದ ಜ್ಞಾನ ಗ್ರಹಣ ಆಗಬೇಕಿದ್ರೆ ಮನಸ್ಸಿಗೆ ಇಂದ್ರಿಯ ಅಧಿಷ್ಠಾನದಿಂದ ಜ್ಞಾನ ಬರಬೇಕು. ಅಂದ್ರೆ ಇನ್ಪುಟ್ ಮನಸ್ಸಿಗೆ ಇಂದ್ರಿಯದಿಂದ ಬರಬೇಕು. ಹಾಗಾಗಿ ಅದು ಅಸ್ವತಂತ್ರ ಮನಸ್ಸು ಅನ್ನೋದು. ಹಾಗಾಗಿ ಅದು ಸಾಧ್ಯ ಇಲ್ಲ. ಇನ್ನು ಅಸಂಭವ, ಉದಾಹರಣೆಗೆ ಕಾಶಿಯಲ್ಲಿ ಒಬ್ಬ ಮಲ್ಕೊಂಡಿದ್ದಾಗ ಅವನಿಗೆ ಮಥುರಾದ ಸ್ವಪ್ನ ಬರುತ್ತೆ, ಅಥವಾ ಹೇಮಂತ ಋತುವಿನಲ್ಲಿ ಮಲ್ಕೊಂಡಿದ್ದಾಗ ಚಿಗುರು ಹೊಡೆಯೋದು, ಮಾವಿನ ಮರ, ಅವು ಅವೆಲ್ಲ ಅಂತ ಆ ತರ ಕನಸು ಬರುತ್ತೆ. ಇದು ಸಾಧ್ಯ ಇಲ್ಲ ಒಂದು ವೇಳೆ ಅವೆಲ್ಲ ಸತ್ಯ ಆಗಿದ್ದಿದೆ. ಇನ್ನೊಂದು ಬಾಧಕ ಹೇಳ್ತಾರೆ, ಇಲ್ಲ ನೀವು ಅಧಿಷ್ಠಾನ ಇದೆ, ಆತ್ಮ ಅಂತ ಅಧಿಷ್ಠಾನ ಹೇಳ್ಬೇಡ್ರಿ, ಯಾಕಂದ್ರೆ ಒಂದು ಭ್ರಾಂತಿ ಬರ್ಲಿಕ್ಕೆ ಅಧಿಷ್ಠಾನ ಮತ್ತೆ ಪ್ರಧಾನ ಮಧ್ಯೆ ಒಂದು ಅಭೇದ ದರ್ಶನ ಆಗಬೇಕು. ಈಗ ಗಜತುರ್ಗಾದಿಗಳನ್ನ ನೋಡಿದಾಗ ಸ್ವಪ್ನದಲ್ಲಿ ಅಹಂ ಗಜ ಅಹಂ ತುರ್ಗ ಅಂತೇಳಿ ಏನು ಜ್ಞಾನ ಬರುವುದಿಲ್ಲ, ಅಹಂ ಗಜ ದೃಷ್ಟವಾನ ಅಂತಾನೆ ಬರುತ್ತೆ. ಹಾಗಾಗಿ ಆತ್ಮ ಅಧಿಷ್ಠಾನ ಅಂತೇಳಿ ಹೇಳ್ಬೇಡ್ರಿ ಅಂತೇಳಿ ಇಷ್ಟು ಪೂರ್ವ ಪಕ್ಷ ಮಾಡಿದ್ರೆ ಆಚಾರ್ಯರು ಇದಕ್ಕೆ ಸಮಾಧಾನ ಕೊಡ್ತಾರೆ. ಸ್ವಪ್ನೇಪಿ ವಾಸನಾರೂಪಂ ಸತ್ಯಮೇವ ಜಗತ್ತು ಮನಸ್ಸಿ ಸ್ಥಿತಂ ಬಹಿಷ್ಠತ್ವೇನ ದೃಶ್ಯತೆ ಅಂತೇಳಿ. ಅಂದ್ರೆ ಸ್ವಪ್ನದಲ್ಲೂ ಕೂಡ ವಾಸನಾರೂಪವಾದಂತಹ ಈ ಜಗತ್ತು, ಸತ್ಯವಾದ ಜಗತ್ತೇ ಮನಸ್ಸಿನಲ್ಲಿದ್ದು ಬಹಿಷ್ಠತ್ವೇನ ಹೊರಗಡೆ ಬಾಹ್ಯ ಪದಾರ್ಥನೇ ಅಲ್ಲ, ಬಾಹ್ಯ ಪದಾರ್ಥದಂತೆ ಕಾಣಿಸುತ್ತೆ ಅಂತ ಹೇಳಿ ಅಲ್ಲಿ ಆಚಾರ್ಯ ಹೇಳ್ತಾರೆ. ಹಾಗಾಗಿ ಭ್ರಾಂತಿನೇ ಅಲ್ಲ ಆದ್ರಿಂದ ಇವ್ರಿಗೆ ಮಾಡಿದ ಪೂರ್ವ ಪಕ್ಷ ಅಷ್ಟು ಬಿದ್ದೋಗುತ್ತೆ. ಯಾಕಂದ್ರೆ ಭ್ರಾಂತಿನೇ ಅಲ್ಲ ಆದ್ರಿಂದ ಇದೇನ ಅವ್ರೇನ ಸ್ವರೂಪ ಕಾರಣ ಇವೆಲ್ಲ ಅನುಪಪತ್ತಿ ಹೇಳಿದ್ರು, ಇದು ಯಾವುದು ಕೂಡೋದಿಲ್ಲ ಸತ್ಯವೇ ಆದ್ರಿಂದ. ಬಾಹ್ಯ ಪದಾರ್ಥವೇ ಕಾಣುತ್ತೆ ಅಂದ್ರೆ ಬಾಹ್ಯ ಪದಾರ್ಥನೇ ಕಾಣುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಅದು ಸತ್ಯ ಆಗಿದ್ರೆ ಉಪಾದಾನ ಆಗಿರ್ಬೇಕ. ಉಪಾದಾನ ಏನು ಕಾಣಲಿಲ್ಲ, ಬಾಹ್ಯ ಪದಾರ್ಥವೇ ತೋರುತ್ತೆ. ಈಗ ಎದುರುಗಡೆ ಕಾಡಲ್ಲಿ ಇರ್ತೀನಿ ಸಿಂಹವೇ ಕನಸಲ್ಲಿ ತೋರ್ತೆ ಅಂತ ಹೇಳಿದ್ರೆ ಏನ್ ಸಮಸ್ಯೆ ಅಂತ ಹೇಳಿದ್ರೆ ಅದು ಸ್ವಪ್ನದ ನಂತರನು ಮುಂಚೆನೂ ಎಲ್ಲ ಇರ್ಬೇಕಾಗಿತ್ತು, ಉಪಾದಾನ ಇಲ್ಲ. ಅಲ್ಲ 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 ಆ ಹುಲಿ ಅಲ್ಲ, ಹುಲಿಯನ್ನೇ ನಾನ್ ನೋಡ್ದೆ, ಅಲ್ಲಿ ತನಕ ಹೋಗ್ಲೇಬೇಡಿ, ಈಗ ಒಂದು ಹುಲಿಯನ್ನು ನೋಡ್ದೆ ನಾನು. ನಾನೇನ್ ಚಿಂತನೆ ಮಾಡೋದು, ನೆನ್ನೆ ಕಂಡಂತ ಹುಲಿ ಕನಸಲ್ಲಿ ಇದೆ ಅಂತ ಯೋಚನೆ ಮಾಡಿ ಸಮಸ್ಯೆ ಭ್ರಾಂತಿ ಆಗ್ಬೇಕು. ಯಾಕೆ ಅದ್ರ ಸಂಸ್ಕಾರ ಬರ್ತಾ ಇರೋದು ಈಗ. ಆ ಹುಲಿಯನ್ನು ನೋಡಿದ್ದೆ ನಾನೀಗ ಸಂಸ್ಕಾರ ಅದು, ಯಾಕಂದ್ರೆ ಅಲ್ಲಿ ನಾವು ಎದ್ದ ಮೇಲೆ ಬಾಧಕ ಜನ ಬರುತ್ತೆ, ಅದು ಹೊರಗಡೆ ಪದಾರ್ಥ ಅಲ್ಲ ಅಂತ ಹೇಳಿ. ಆದ್ರಿಂದಲೇ ಬಾಧಕ ಬರೋದ್ರಿಂದನೇ ಭ್ರಾಂತಿ. ಹಾಗಾಗಿ ಭ್ರಾಂತಿ ಅಲ್ಲ ಆದ್ರಿಂದ ಈ ಸ್ವರೂಪ ಅನುಪತ್ತಿ. ಈಗ ತತ್ವವಾದಿಗಳ ಪ್ರಕಾರ ವಿದ್ಯುದಾಧಿವತ್ತು ಆ ಕ್ಷಣದಲ್ಲೇ ಹುಟ್ಟಿ ಆ ಕ್ಷಣದಲ್ಲೇ ಅದು ನಾಶ ಹೊಂದುತ್ತೆ. ಆದ್ರಿಂದ ಅಲ್ಲಿ ಅನಾದಿಂತೆ ವಸ್ತುನೋ ಆಕಾಶದಂತೆ ಅಥವಾ ಆತ್ಮನಂತೆ ಅನಾದಿಂತೆ ಅವೆಲ್ಲ ಕೊಡೋದಿಲ್ಲ. ಇನ್ನು ಘಟಪಟ ಉತ್ಪತ್ತಿ ವಿನಾಶವಂತ ಅದು ಕೊಡೋದಿಲ್ಲ, ಯಾಕಂದ್ರೆ ಇದು ಆ ವಿದ್ಯುದಾಧಿವತ್ತು ಆ ಕಾಲದಲ್ಲಿ ಹುಟ್ಟಿ ಸಾಯೋದ್ರಿಂದ. ಇನ್ನು ಕಾರಣ ಅನುಪಪತ್ತಿನ ಹೇಳಿದ್ರು, ಉಪಾದಾನ ಇಲ್ಲ ಅಂತೇಳಿ. ಉಪಾದಾನ ಅನ್ನುವಂಥದ್ದು ವಾಸನ ಮನಪರಿಣಾಮಪೂರ್ವದಂತಹ ವಾಸನನೇ ಅದಕ್ಕೆ ಉಪಾದಾನ ಆದ್ರಿಂದ ಅಲ್ಲಿ ವಾಸನ ಅಂದ್ರೆ ಈಗ ಮನೋಜನಿತ ಸಂಸ್ಕಾರ ರೂಪ ಇದು ಸಂಸ್ಕಾರ ಅದೇ ವಾಸನ ಆದ್ರಿಂದ ಅಲ್ಲಿ ಕಾರಣ ಅನುಪತ್ತಿನೂ ಇಲ್ಲ ಅಂತ ಹೇಳಬಾರದು. ಇನ್ನು ಅಲ್ಲಿ ಒಂದು ಇಂಟರ್ಮೀಡಿಯೇಟ್ ಪ್ರಶ್ನೆ ಮಾಡ್ಕೊಳ್ತಾರೆ, ಈ ವಾಸನ ಅನ್ನುವಂಥದ್ದು ಅತೀಂದ್ರಿಯ ಆದ್ರಿಂದ ಅದು ಈಗ ಮೃತ ತರ ಅದು ಹಿಂದೆ ಅಂದ್ರೆ ಸ್ವಪ್ನಕ್ಕಿಂತ ಮುಂಚೆ ನಂತರ ಎಲ್ಲ ಇರಬೇಕು ಅನ್ನುವಂಥದ್ದು ಅಲ್ಲಿ ಇಲ್ಲದೆ ಇರೋದ್ರಿಂದ ವಾಸನ ಅತೀಂದ್ರಿಯ ಆದ್ರಿಂದ ಅವರು ಪ್ರಶ್ನೆ ಮಾಡ್ಕೊಳ್ತಾರೆ, ಅತೀಂದ್ರಿಯ ಕಾರ್ಯದಿಂದ ಐಂದ್ರಿಕ ಕಾರ್ಯ ಹೇಗೆ ಹುಟ್ಟುತ್ತೆ ಅಂತ. ಈ ಉದಾಹರಣೆಗೆ ಒಂದು ಅತೀಂದ್ರಿಯ ಪದಾರ್ಥದಿಂದ ಕಾಣುವಂತ ದೃಷ್ಟ ಪದಾರ್ಥ ಹುಟ್ಟೋದಿಲ್ಲ ಅಂತೇಳಿ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ. ಅದಕ್ಕೆ ಇಲ್ಲಿ ಅತೀಂದ್ರಿಯ ಯಾವುದು? ಅತೀಂದ್ರಿಯ ವಾಸನಾ ರೂಪ ಸಂಸ್ಕಾರ, ಅದರಿಂದಾಗಿ ಐಂದ್ರಿಕ ಕಾಣುವಂತಹ ಘಟಪಟಾದಿಗಳು ಕಾಣಿಸೋದಿಲ್ಲ ಅಂತ. ಇಲ್ಲಿ ಅದಕ್ಕೆ ಒಂದು ಸಮಾಧಾನ ಕೊಡ್ತಾರೆ. ಈಗ ಪರಮಾಣು ಮತ್ತೆ ದ್ವಿಣುಕ ಅವು ಅತೀಂದ್ರಿಯ, ಅದರಿಂದ ತ್ರಿಣುಕ ಹುಟ್ಟುತ್ತೆ, ತ್ರಿಣುಕದಿಂದ ಅಲ್ಲಿ ಅದು ದೃಶ್ಯ. ಹಾಗಾಗಿ ಅತೀಂದ್ರಿಯದಿಂದ ಐಂದ್ರಿಕ ಹುಟ್ಟೋದಿಲ್ಲ ಅನ್ನುವಂಥದ್ದು ಕೂಡೋದಿಲ್ಲ ಅಂತೇಳಿ. ಹಾಗೆ ಇನ್ನು ನಿಮಿತ್ತ ಕಾರಣಗಳು ಅವೆಲ್ಲ ಇದ್ದೇ ಇದೆ. ಅಂದ್ರೆ ಉದಾಹರಣೆಗೆ ಕಾಲ, ಕರ್ತೃ ಈಶ್ವರ ಇದ್ದಾನೆ, ಅವೆಲ್ಲ ಹುಟ್ಟೇ ಇರುತ್ತೆ ಅಂತ. ಇನ್ನು ದರ್ಶನಾನುಪಪತ್ತಿ ಅಂತ ಹೇಳಿದ್ರೆ ಅಕ್ಕಪಕ್ಕದವ್ರು ಕಾಣಿಸ್ಬೇಕು ಅವೆಲ್ಲ. ಅಲ್ಲಿ ಇದು
ಆ ವಾಸನಾ ಉಪಾದಾನದಿಂದ ಜನ್ಯವಾದಂತಹ ಪದಾರ್ಥಗಳಾದ್ರಿಂದ ಮನಸ್ಸಿನಲ್ಲೇ ಕಾಣಿಸೋದ್ರಿಂದ ಅದು ದೇಹ ವಿಧಾರಣ ಅವೆಲ್ಲ ಸಣ್ಣ ಜಾಗದಲ್ಲಿ ದೊಡ್ಡ ವಸ್ತು ಕಾಣಿಸೋದಿಲ್ಲ ಪ್ರತಿನಿಯತ ಆದ್ರಿಂದ ಅವ್ರವ್ರಿಗೆ ಕಾಣಿಸೋದು ಹೊರಗಡೆ ಅಂದ್ರೆ ಇದು ಕಾಣಿಸೋದಿಲ್ಲ ಅಂತ. ಇನ್ನು ಬಹಿ ಹೊರಗಡೆ ಕಾಣಿಸೋದಿಲ್ಲ ಅನ್ನುವಂಥದ್ದು ಅದು ಅಂದ್ರೆ ಒಳಗಡೆ ಕಾಣಿಸುತ್ತೆ ಅನ್ನೋಂಥದ್ದು ಉತ್ಸರ್ಗ ನಿಯಮ. ಅಪವಾದ ನಿಯಮ ಏನಂತ ಹೇಳಿದ್ರೆ ಉದಾಹರಣೆಗೆ ಅಲ್ಲಿ ಮಹಾಭಾರತ ತತ್ವದಲ್ಲಿ ವ್ಯಾಸ ತತ್ವಜ್ಞರು ಹೇಳ್ತಾರೆ, ಅಲ್ಲಿ ಆಚಾರ್ಯರು ಒಂದು ಪ್ರಮಾಣವನ್ನು ಕೊಟ್ಟು ಅಂಶೇನ ಜೀವಮಾದಾಯ ಅಂತೇಳಿ ಅರ್ಜುನನನ್ನ ಕೃಷ್ಣ ಕೈಲಾಸ ದರ್ಶನ ಮಾಡ್ಕೊಂಡು ಒಂದಂಶದಿಂದ ಮಲ್ಕೊಂಡಿದ್ದಾಗ ಸ್ವಪ್ನದಿಂದ ಒಂದಂಶದಿಂದ ಕರ್ಕೊಂಡು ಹೋಗಿ ಅಲ್ಲಿ ಕೈಲಾಸ ದರ್ಶನ ಮಾಡಿಸ್ತಾನೆ ಅಂತ ಹೇಳಿ. ಹಾಗಾಗಿ ಅದೊಂದು ಅಪವಾದ ನಿಯಮನೂ ಇದೆ. ಇನ್ನು ಕರ್ಣಾನುಪಪತ್ತಿ, ಬಾಹ್ಯೇಂದ್ರಿಯ ಮತ್ತೆ ಮನಸ್ಸು. ಬಾಹ್ಯೇಂದ್ರಿಯ ಉಪರತ ಆಗಿರುವಂತಹದ್ದು ಅದು ಬಾಧಕ ಅಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಮನಸ್ಸಿನಲ್ಲೇ ಆ ಸಂಸ್ಕಾರ ಇರೋದ್ರಿಂದ, ಮನಸ್ಸಿನಲ್ಲೇ ಆ ವಾಸನ ಇರೋದ್ರಿಂದ, ಅದಕ್ಕೆ ಮನಸ್ಸಿನಲ್ಲೇ ಆ ಪದಾರ್ಥಗಳು ಕಾಣಿಸೋದ್ರಿಂದ ಆ ಇಂದ್ರಿಯ ಅಧಿಷ್ಠಾನವಾದಂತಹ ಇದು ಅಗತ್ಯ ಇಲ್ಲ, ಸನ್ನಿಕರ್ಷ ಅಗತ್ಯ ಇಲ್ಲ. ಮನಸ್ಸಿನಲ್ಲೇ ಆ ಸಂಸ್ಕಾರದಿಂದ ಅಲ್ಲೇ ಕಾಣಿಸ್ಬಿಡುತ್ತೆ. ಇನ್ನು ಕಾಶಿಯಲ್ಲಿ ಮಥುರ ಕಾಣಿಸೋದು, ಹೇಮಂತದಲ್ಲಿ ವಸಂತ ಋತು ಕಾಣಿಸೋದು ಅದೇ ಅಲ್ಲಿ ವಾಸನಾ ರೂಪವಾಗಿ ಅಲ್ಲಿ ಕಾರ್ಯ ಕಾಣಿಸ್ತದೆ ಮನಸ್ಸಿನಲ್ಲೇ. ಅದೆಲ್ಲ ಹಿಂದೆ ನೋಡಿದಂತಹ ಕಾಶಿ ಅಥವಾ ಮಧುರ, ಹಿಂದೆ ನೋಡಿದಂತಹ ವಸಂತ ಇಲ್ಲಿ ಕಾಣಿಸುತ್ತೆ ಅಂತ ಹೇಳಿ ಅದೇನು ಅಲ್ಲೂ ಸಹ ಏನು ಬಾಧಕ ಇಲ್ಲ. ಯಾವುದು ಅದು ಅಲ್ಲಿ ಒಂದು ಅವ್ರು ವ್ಯಾಸ ತಜ್ಞರಲ್ಲಿ ಹೇಳ್ತಾರೆ, ಶ್ರೀನಿವಾಸ ತೀರ್ಥರು, ನನ್ನ ರುಂಡ ಈಗ ಸ್ವಶಿರಚ್ಛೇದನ ಆದ್ರೆ ಒಬ್ಬ ಮನುಷ್ಯನಿಗೆ ಸ್ವಶಿರಚ್ಛೇದನ ಆಯ್ತು. ಈಗ ಇದು ಇಷ್ಟೆಲ್ಲ ಏನೇ ಹೇಳಿದ್ದು ವಾಸನಾ ರೂಪ ಸಂಸ್ಕಾರದಿಂದ ನಮ್ಗೆ ಆ ಪದಾರ್ಥ ಕಾಣಿಸ್ತದೆ ಅಂತ ಹೇಳಿ. ಸ್ವಶಿರಚ್ಛೇದನ ಆದ್ರೆ ಆ ಮರಣ ಹೊಂದಿರ್ತಾನೆ ಆ ಮನುಷ್ಯ. ಮರಣ ಹೊಂದಿದ ಮೇಲೆ ಆ ಸಂಸ್ಕಾರ ಅನ್ನೋದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ನು ಸತ್ತೋಗಿರ್ತಾನೆ, ಅವ್ನಿಗೆ ಮತ್ತೆ ಸ್ವಪ್ನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶ್ರೀನಿವಾಸ ತೀರ್ಥರಲ್ಲಿ ಅಲ್ಲಿ ಉದಾಹರಣೆಯನ್ನು ಕೊಡ್ತಾರೆ. ಅಂದ್ರೆ ಮನಸ್ಸು ಅನ್ನುವಂಥದ್ದು ಅನಾದಿ. ಸೊ ಯಾವುದೋ ಒಂದು ಜನ್ಮದಲ್ಲಿ ನಮ್ಮ ಶಿರಚ್ಛೇದನ ಆಗಿರ್ಬೋದು ಅಂತ ಒಂದು ಕೇಸು. ಇನ್ನೊಂದು ಅಲ್ಲಿ ಪ್ರಮಾಣ ಪದ್ಧತಿಯಲ್ಲಿ ಹೇಳ್ತಾರೆ, ಅಂದ್ರೆ ಯಾರೋ ಒಬ್ಬ ನಮ್ಗೆ ಋಣ ಕಡ್ಬಿಡ್ತೀನಿ ಅಂತ ಹೆದರ್ಸಿರ್ತಾನೆ, ಅದೇನೋ ಅನ್ಕೊಂಡು ನಮ್ಮ ಮನಸ್ಸಲ್ಲಿ ಶಬ್ದ ಬೋಧನ ಉಳ್ಕೊಂಡಿದ್ರು ಸಹ ಅದು ಬಹುದು ಅಂತ ಹೇಳಿ ಅಲ್ಲಿ ಪ್ರಮಾಣ ಪದ್ಧತಿ ಹೇಳ್ತಾರೆ. ಹಾಗಾಗಿ ಅಲ್ಲೂ ಏನು ಆ ತರದ ಏನೋ ಬಾಧಕ ಇಲ್ಲ. ಇನ್ನು ಹಾಗಾಗಿ ಆ ಮನಸ್ಸು ಅನಾದಿ ಆದ್ರಿಂದ ಅದು ಬಾಧಕ ಇಲ್ಲ. ಮತ್ತೆ ಮನಸ್ಸು ಒಂದ್ ವೇಳೆ ಅನಾದಿ ಅಂತ ಒಪ್ಕೊಳ್ಳದೆ ಹೋದ್ರೆ ಸಾಧಿತ ಬರಬೇಕಾಗಿತ್ತು ಸಂಸಾರಕ್ಕೆ. ಯಾಕಂದ್ರೆ ಅಲ್ಲಿ ಶ್ರೀನಿವಾಸ ಮನಾಯ ಮನುಷ್ಯಣಂ ಕಾರಣ ಬಂದ ಮೋಕ್ಷ ಅಂತ ಹೇಳಿ, ಮನಸ್ಸೇ ಕಾರಣ ಬಂದ ಮೋಕ್ಷಕ್ಕೆ. ಹಾಗಾಗಿ ಅದೇನು ಸಮಸ್ಯೆ ಇಲ್ಲ ಅಂತೇಳಿ ಅಷ್ಟು ಹೇಳ್ತಾರೆ. ಇನ್ನು ಈ ಬ್ರಹ್ಮಸೂತ್ರ ಆಧಾರಿತ ಒಂದು ಪೂರ್ವ ಪಕ್ಷ ಮಾಡ್ಕೊಳ್ತಾರೆ. ಅಂದ್ರೆ ಅಲ್ಲಿ ಬ್ರಹ್ಮಸೂತ್ರ ವೈಧರ್ಮ್ಯಾಚ ನ ಸ್ವಪ್ನಾಧಿಪತ ಅನ್ನುವ ಸೂತ್ರದಲ್ಲಿ ಈ ಪ್ರಪಂಚದಲ್ಲಿ ಕಾಣುವಂತಹ ಪದಾರ್ಥಗಳು ಸ್ವಪ್ನ ಪದಾರ್ಥಗಳಿಗಿಂತ ವಿಲಕ್ಷಣವಾಗಿದೆ ಅಂತ ಹೇಳಿದಾಗ ಇದು ಅದಲ್ಲ ಅಂತ ಆಗುತ್ತೆ. ಅಂದ್ರೆ ಒಂದು ಸತ್ಯ ಒಂದು ಅಸತ್ಯ ಅಂತ ಆತರ ಅರ್ಥ ಮಾಡ್ಕೊಳ್ತಾರೆ. ಜಗತ್ತಲ್ಲಿ ಕಾಣುವಂತಹ ಪದಾರ್ಥಗಳು ಸ್ವಪ್ನ ಪದಾರ್ಥ ವಿಲಕ್ಷಣ ಅಂತ ಹೇಳಿದಾಗ ಸ್ವಪ್ನ ಪದಾರ್ಥ ಮಿಥ್ಯ, ಜಗತ್ ಪದಾರ್ಥ ಸತ್ಯ. ಇದು ತಾರ್ಕಿಕರು ಅಥವಾ ಶಿಷ್ಯರು ಮಾಡುವ ಪ್ರಶ್ನೆ. ಹಾಗಾಗಿ ನೀವು ಹೇಳಿದಂತ ಸ್ವಪ್ನ ಪದಾರ್ಥ ಸತ್ಯ ಅಲ್ಲ, ಸತ್ಯ ಅಂತ ಹೇಳುವಂತದ್ದು ಸರಿ ಅಲ್ಲ ಅಂತೇಳಿ ಅದಕ್ಕೆ ಸಮಾಧಾನ ಕೊಡ್ತಾರೆ. ಬಹಿಷ್ಠತ್ವೇನ ದೃಶ್ಯ ಅಂತೇಳಿ ಆಚಾರ್ಯ ಹೇಳಿದ್ದಾರೆ. ಬಹಿಷ್ಠತ್ವೇನ ಅಂತ ಹೇಳಿದ್ರೆ ಹೊರಗಡೆ ಕಾಣುವಂತಹ ಪದಾರ್ಥನೇ ಇಲ್ಲಿ ಕಾಣುವಂತದ್ದಲ್ಲ, ವಿಲಕ್ಷಣವಾಗಿ ಕಾಣಿಸುತ್ತೆ, ಅದರಂತೆ ಇದು ಕಾಣಿಸುತ್ತೆ. ಉಪಾದಾನ ವಾಸನ ಅದರಿಂದ ಜನ್ಯವಾದಂತಹ ಜ್ಞಾನದಿಂದ ನಮಗೆ ಆ ಪದಾರ್ಥದಂತೆ ಕಾಣಿಸುತ್ತೆ, ಅದೇ ಪದಾರ್ಥ ಅಲ್ಲ. ಅಲ್ಲಿ ಎರಡು ಭಾಗ. ಸ್ವಪ್ನ ಭ್ರಾಂತಿ ಯಾವ ಭಾಗದಲ್ಲಿ ಅಂತ ಹೇಳಿದ್ರೆ, ಹೊರಗಿನ ಪದಾರ್ಥ ಈಗ ಸ್ವಪ್ನ ಕಾಣ್ತಾ ಇರ್ಬೇಕಿದ್ರೆ ಅದೇ ಪದಾರ್ಥ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ಭ್ರಾಂತಿ ಭಾಗ. ಅಂದ್ರೆ ಉದಾಹರಣೆಗೆ ಈಗ ಆನೆ ಓಡಿಸ್ಕೊಂಡ್ಬರೋದು ಅಥವಾ ಹಾವು ಓಡಿಸ್ಕೊಂಡ್ಬಂದ್ರೆ ಅಲ್ಲೇ ಬೆವರೇ ಇರ್ತೀವಿ. ಯಾಕಂದ್ರೆ ಸ್ವಪ್ನ ಕಾಣುವಂತಹ ಸಮಯದಲ್ಲಿ ನಮಗೆ ಅದೇ ವಸ್ತು ಅಂತೇಳಿ, ಹೊರಗಡೆ ವಸ್ತುನೇ ಅಂತೇಳಿ ನಮಗೆ ಅಲ್ಲಿ ಸ್ವಪ್ನ ಕಾಣುವಂತಹ ಸಮಯದಲ್ಲಿ ಅನಿಸ್ತಾ ಇರೋದ್ರಿಂದ ಆ ಭ್ರಾಂತಿಯಲ್ಲಿ ಅಂತ ಹೇಳಿದ್ರೆ ಬಾಹ್ಯ ಪದಾರ್ಥವೇ ಇದು ಅಂತೇಳಿ. ಯಾವ್ದು ಭ್ರಾಂತಿ ಅಲ್ಲ ಅಂತ ಹೇಳಿದ್ರೆ ಅದು ಸತ್ಯ ಪದಾರ್ಥ ಅಂತೇಳಿ. ಹಾಗಾಗಿ ಅಲ್ಲಿ ಯಾವುದೇ ತರದ ಬಾಧಕ ಇಲ್ಲ ಅಂತೇಳಿ. ಇನ್ನು ಈ ಭ್ರಾಂತಿಗೆ ಅಂದ್ರೆ ಬಾಹ್ಯ ಪದಾರ್ಥ ಇದು ಅನ್ನೋದಕ್ಕೆ ಈ ಭ್ರಾಂತಿಗೆ ಅಧಿಷ್ಠಾನ ಏನಂತ ಹೇಳಿದ್ರೆ ಆ ಬಾಹ್ಯ ಪ್ರಪಂಚ ಮೊದಲು ನೋಡಿರುವಂತಹ ಸಂಸಾರ ರೂಪದಲ್ಲಿ ಇರುವಂತಹದ್ದೇ ಬಾಹ್ಯ ಪ್ರಪಂಚನೇ ಇಲ್ಲಿ. ಆಮೇಲೆ ಅಧಿಷ್ಠಾನ. ಇನ್ನು ಸಾದೃಶ್ಯನು ಹಿಂದೆ ನೋಡಿರುವಂತಹ ಪ್ರಪಂಚನೇ. ಮತ್ತೆ ಪ್ರಧಾನನು ಬಾಹ್ಯ ಪ್ರಪಂಚ ಅಂತೇಳಿ. ಇದು ಅಧಿಷ್ಠಾನ ಯಾವ್ದು ಅಂತ ಹೇಳಿದ್ರೆ ಇದು ಸ್ವಪ್ನದಲ್ಲಿ ಕಂಡಂತ ಪದಾರ್ಥಗಳು ಅಧಿಷ್ಠಾನ. ಇನ್ನು ಅಲ್ಲಿ ಮತ್ತೊಂದು ಕೊನೆಯಲ್ಲಿ ಸ್ವಪ್ನದಲ್ಲೇ ಅನ್ಕೊಳ್ತಾನೆ ಇದು ವಾಕ್ಯ ಪದಾರ್ಥ ಅಂತ, ಅಥವಾ ಎದ್ಮೇಲೆ ಎದ್ದ ಮೇಲೆ ಆ ಪದಾರ್ಥವನ್ನು ನಾನು ಇಲ್ಲಿ ನೋಡಿದೆ ಅಂತ ಅನ್ಕೊಂತಾನೆ. ಬಟ್ ಆ ಸ್ವಪ್ನದಲ್ಲಿ ಬಾಹ್ಯ ಪದಾರ್ಥ ಅಂತ ಬರ್ತಾ ಇರೋದ್ರಿಂದ ಅದು ಭ್ರಾಂತಿ. ಸ್ವಪ್ನದಲ್ಲಿ ಸತ್ಯವೇ, ಸ್ವಪ್ನದಲ್ಲಿ ಸತ್ಯವೇ. ಎದ್ದ ಮೇಲೆ
ನಾನು ಕಂಡದ್ದು ವಾಕ್ಯತಾ ಏನಿದೆ ಅದು ಹೊರಗಡೆದು ಆ ವಿಷಯದಲ್ಲಿ ಭ್ರಾಂತಿ. ಸರಿ, ಹಾಗಾಗಿ ಯಾವುದೇ ತರದ ಭ್ರಾಂತಿಗೆ ವ್ಯಾಪ್ತಿ ಭಂಗಕ್ಕೆ ಏನು ಇದಿಲ್ಲ ಅಂತೇಳಿ, ಅವಕಾಶ ಇಲ್ಲ ಅಂತೇಳಿ. ಇನ್ನು ಮನೋರಥಗಳು, ಹಗಲು ಕನಸು, ಉದಾಹರಣೆಗೆ ಈಗ ನಾವು ಬದ್ರಿಗೆ ಹೋಗ್ಬೇಕು, ಅಲ್ಲಿ ನಾರಾಯಣ ನೋಡ್ಬೇಕು ಅಂತೇಳಿ ಮನೋರಥ, ಹಗಲು ಕನಸನ್ನ, ಆ ವಿಷಯದಲ್ಲೂ ಸಹ ಅವು ಎಲ್ಲ ಪದಾರ್ಥಗಳು ಸತ್ಯವೇ. ಆದರೆ ಅಲ್ಲಿಗೂ ಇಲ್ಲಿಗೂ ಅಂದ್ರೆ ಸ್ವಪ್ನದಲ್ಲಿ ನೋಡುವಂತಹ ಪದಾರ್ಥಕ್ಕೂ ಇಲ್ಲಿಗೂ ವ್ಯತ್ಯಾಸ ಏನಂತ ಹೇಳಿದ್ರೆ, ಅಲ್ಲಿ ಹಗಲು ಕನಸಲ್ಲಿ ಆಗ್ಬೇಕಿದ್ರೆ ಪುರುಷ ಪ್ರಯತ್ನ ಇದೆ, ನಮ್ಮ ಕಂಟ್ರೋಲ್ ಅಲ್ಲಿ ನಾವೇನ್ ಬೇಕಾದ್ರೂ ನೋಡ್ಕೋಬಹುದು. ಆದ್ರೆ ಇಲ್ಲಿ ಆಗ್ಬೇಕಿದ್ರೆ ಅದೃಷ್ಟ, ಹಾಗಾಗಿ ಅದು ಪುರುಷ ನಿಯಂತ್ರಣ ಇಲ್ಲದೆ ಅದೃಷ್ಟವಶಾತ್ ಅಲ್ಲಿ ಕಾಣಿಸುತ್ತೆ. ಹಾಗಾಗಿ ಅದೊಂದು ವ್ಯತ್ಯಾಸ ಬಿಟ್ರೆ ಮತ್ತೆಲ್ಲ ಸತ್ಯವೇ ಆಗಿದೆ ಅಂತೇಳಿ. ಇಷ್ಟು ವಿಷ್ಣು ನಿರ್ಣಯದ್ದು. ಇನ್ನೊಂದು ಸತ್ಯ ಆದ್ರೆ ಸ್ವಪ್ನದಲ್ಲಿ ಶಶವಿಷಾಣ ಕೊಂಡ್ರೆ ಸತ್ಯನೋ? ಸ್ವಪ್ನದಲ್ಲಿ ಶಶವಿಷಾಣ ಕಂಡ್ರೆ ಅಲ್ಲಿ ಅದನ್ನು ಉದಾಹರಣೆ ಕೊಡ್ತಾರೆ. ಉದಾಹರಣೆಗೆ ಅಲ್ಲಿ ಪೀತಶಂಕ ಅನ್ನುವಲ್ಲಿ, ಪೀತಶಂಕ ಇಲ್ಲದೆ ಇರಬಹುದು, ಹೇಳ್ತೀನಿ, ಪೀತಶಂಕ ಇಲ್ಲದೆ ಇರಬಹುದು ಜಗತ್ತಲ್ಲಿ, ಆದ್ರೆ ನಾವು ಪೀತವನ್ನು ನೋಡಿರ್ತೀವಿ, ಶಂಕವನ್ನು ನೋಡಿರ್ತೀವಿ. ಆ ಕಾಂಬಿನೇಷನ್ ಅಲ್ಲಿ ನಮ್ಮ ಸ್ವಪ್ನದಲ್ಲಿ ಕಾಣಬಹುದು. ಹಾಗಾಗಿ ಶಶವು ನೋಡಿರ್ತೀವಿ, ವಿಷಾಣ ನೋಡಿರ್ತೀವಿ, ಆ ಕಾಂಬಿನೇಷನ್. ಸರಿ ಆಚಾರ್ಯ? ಅದೇ ವಿಷಕಲಿತವಾಗಿ ನೋಡುದು, ಪ್ರತ್ಯೇಕವಾಗಿ ನೋಡಿರ್ತೇವೆ, ಅದನ್ನ ಮಿಕ್ಸ್ ಆಗಿ ಕಾಣಿಸುತ್ತೆ ಅಂತ ಹೇಳಿ. ಇಲ್ಲೂ ಅಷ್ಟೇ, ಲೋಕದಲ್ಲೂ ಅಷ್ಟೇ. ಸಂಸರ್ಗ ಸತ್ಯ ಅಲ್ಲ. ಸಂಸರ್ಗ ಭ್ರಾಂತಿ ಎರಡು ರೀತಿನೂ ಹೇಳ್ಬೋದು. ಅದೇ ಶಶಕ್ಕೂ ವಿಷಾಣಕ್ಕರ ಸಂಸರ್ಗವೇ ಅಸತ್ ಅಂತ ವಿಷಕಲಿತವಾಗಿ ತೋರು. ಶಶದಲ್ಲಿ ವಿಷತ್ವ ವಿಷಾಣತ್ವ ಏನ್ ತಗೊಳ್ತೀವಿ ಅದು ಭ್ರಾಂತಿ, ಅಥವಾ ಶಶಕ್ಕೂ ಮತ್ತು ವಿಷಾಣಕ್ಕೆ ಸಂಸರ್ಗ ಆರೋಪ, ತಾದಾತ್ಮ್ಯ ಆರೋಪ ಎರಡಿದೆ. ಎರಡು ಯಾವ್ದಾದ್ರು ಒಂದು ಯಾವ್ದನ್ನ ಇಟ್ಕೊಂಡ್ರು ಕೂಡ ಅದೇ ಭ್ರಾಂತಿ ಅಷ್ಟೇ. ಸುಮತಿ ಚತುರ್ದಶ ಸರ್ಗಸ್ಯ ದ್ವಾದಶ ಶ್ಲೋಕಂ ನಿರೂಪಯಾಮಿ. ಅಗಮದ ಉಚಿತ ಮಂತ್ರೈಸ್ತು ಉದಯಾನಾಂ ಕೃತಿಭಿರನುಮತಾತ್ಮ ತತ್ರ ಪಂಚಾಂಗವಿದ್ಭಿಃ ಉದಯ ಮಹಿಮರೋ ಚಿಶ್ಚಕ್ರವರ್ತಿ ತ್ರಿಶಕ್ತಿ ದದತಿ ಬೃಹದಂತಹ ಷಡ್ಗುಣಂ ಸ್ವಾತ್ಮತೇಜಃ. अस्मिन् श्लोके एक सूर्यस्य उदयं महाराजस्य अभ्युदयेन साकं वितौल्य अत्र नारायणपण्डिताचार्य विवृणोति. एक राजा कथं उत्तरोत्तर अभिवृद्धिं प्राप्नोति इति अत्र वर्णितमस्ति, वर्णितः. अगमत् उचितमन्त्रैः राज्ञः मन्त्री कथं भवेत् इति चेत् सः उचितमन्त्रैः, नाम प्रजामित्राणाम् अभ्युदय विषये मन्त्रालोचनकार्ये निपुणः भवेत् सः. पञ्चाङ्गवित् नाम सः पञ्चाङ्गानि नाम अत्र कार्यारम्भोपायः, पुरुषद्रव्यसम्पदः, विपत्प्रतीकारं, देशकालपरिज्ञानं, कारसिद्धि, एतानि पञ्चाङ्गानि. पञ्चाङ्गवित् भवेत् सः मन्त्रिः. उदयत्रयं नाम मन्त्रिणा प्रयत्नेन लब्धान् मित्रभूकोशान् वर्धयेत् सः. त्रिशक्ति नाम राजा प्रभु मंत्र उत्साह शक्तिभिः सर्वदा पूर्णः भवेत्. षड्गुणानि नाम सः राजा षड्गुणोपेतस्य नाम षड्गुणा नाम अत्र सन्धि, विग्रह, यान, आसन, द्वैधी भाव, संशय. सन्धि नाम संधान, विग्रह नाम युद्ध, यान नाम युद्ध प्रयाणम्, आसन नाम भेदोपायः, द्वैधी आसन नाम तूष्णीं तिष्ठन् यत्र आवश्यकता अस्ति तत्रैव दुर्गात् बहिरगमनम् आसनं, दुर्गात् बहिः आगमनं. द्वैधी भाव नाम भेदोपाय, संशय नाम स्वात् बलेषु आश्रयः, अनुसृत्य स्वसामर्थ्यं वर्धितव्यम्. एवं सति सः राजा
न्यूनम् अभ्युदयं प्राप्नोति इति सूर्यपक्षे उचितमन्त्रैः नाम ज्ञानिनः नाम जपोचित गायत्रीमन्त्रयुक्ताः पञ्चाङ्गवित् पञ्चाङ्ग नाम हृदय शिराशिखा कवच अस्त्रादि पञ्चाङ्गन्यासवित्तारः ज्ञानिनः उदयत्रयेषु नाम अरुण उषा सूर्योदयेषु सवितृनामक परमात्मस्वरूपम् अत्र भक्त्या ध्यायन्ति त्रिशक्ति नाम सूर्यः सहस्रमरीचिः स्व अंशोभिः जगत् प्रकाशयति आह्लादयति तापयति च सः षड्गुणोपेतं सवितृनामकनारायणं नाम षड्गुणोपेतं नाम ऐश्वर्य वीर्य यश श्री ज्ञान वैराग्ययुक्तस्य श्रीमन् सवितृनामकनारायणस्य तेजः स्वबिम्बमध्ये बिभर्ति सः सूर्यः यथा राजा अभ्युदयं प्राप्नोति लोके तथैव सूर्य अपि उदयगिरिम् आरूढवान् इति अत्र वर्णितः ನಮಗೆ ಪಾಠ ಮಾಡಿದಂತ ಶ್ರೀನಿವಾಚಾರ್ಯ ಪೇಟೆ ಅವರು ಮತ್ತೆ ವಿಷ್ಣು ಉತ್ತಮೇರಣ ವಿಶ್ವಸಾಚಾರ್ಯರು ಮಾಡ್ತಾ ಇದ್ದಾರೆ